ಮಚ್ಚನ್ನ ಹಿಡಿದು ರೀಲ್ಸ್ ಮಾಡಿ ಜೈಲು ಪಾಲಾಗಿದ್ದ ರಜತ್ ಮತ್ತು ವಿನಯ್ ಕೊನೆಗೂ ಕೂಡ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ನಿನ್ನೆ ಷರತ್ತುಬದ್ಧ ಜಾಮೀನು ಸಿಕ್ಕಿತ್ತು ಅವರಿಗೆ. ಮಚ್ಚನ್ನ ಹಿಡಿದು ರಜತ್ ವಿನಯ್ ರೀಲ್ಸ್ ಮಾಡಿದಂತಹ ಪ್ರಕರಣ, ಪರಪ್ಪನ ಅಗ್ರಹಾರದಿಂದ ರಜತ್ ವಿನಯ್ ಬಿಡುಗಡೆಯಾಗಿದ್ದಾರೆ. ನಿನ್ನೆ ಇಬ್ಬರಿಗೂ ಕೂಡ ಷರತ್ತುಬದ್ಧ ಜಾಮೀನು ಸಿಕ್ಕಿತ್ತು. ಜಾಮೀನು ಪ್ರಕ್ರಿಯೆ ವಿಳಂಬವಾದಂತಹ ಹಿನ್ನೆಲೆಯಲ್ಲಿ ಇವತ್ತು ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ಇವತ್ತು ಜೈಲಿನಿಂದ ಇಬ್ಬರು ಕೂಡ ರಿಲೀಸ್ ಆಗಿರುವಂತಹದ್ದು. ಮಚ್ಚನ್ನ ಹಿಡಿದು ರಜತ್ ವಿನಯ್ ರೀಲ್ಸ್ ಮಾಡಿದ್ರು. ಅದಾದ ಮೇಲೆ ನಿನ್ನೆ ಅವರಿಗೆ ಷರತ್ತುಬದ್ಧ ಜಾಮೀನು ಸಿಕ್ಕಿತ್ತು. 10,000 ರೂಪಾಯಿ ಶ್ಯೂರಿಟಿಯನ್ನು ಕೊಟ್ಟು ಬಿಡುಗಡೆ ಆಗೋದಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಬಟ್ ನಿನ್ನೆ ಈ ಜಾಮೀನಿನ ಆದೇಶದ ಪ್ರತಿ ಜೈಲರ್ಗೆ ಸಿಗೋ ಡಿಲೇ ಆಗಿದ್ದರಿಂದ ಸಹಜವಾಗಿ ಇವತ್ತು ಬೆಳಗ್ಗೆ ಅವರೀಗ ರಿಲೀಸ್ ಆಗಿದ್ದಾರೆ. ಆ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ರಿ. ಇಬ್ಬರು ಒಟ್ಟೊಟ್ಟಿಗೆ ಹೊರಬರ್ತಾ ಇರುವಂಥದ್ದು. ರಜತ್ ಮತ್ತು ವಿನಯ್ ಗೌಡ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳು. ನೋಡಿ, ಅಲ್ಲಿ ಆ್ಯಪಲ್ ತಿನ್ಕೊಂತ ಇಬ್ಬರು ಹೊರಗೆ ಬರ್ತಾ ಇದ್ದಾರೆ. ಇಬ್ಬರು ಕೂಡ ಮಚ್ಚನ್ನು ಹಿಡ್ಕೊಂಡು ರೀಲ್ಸ್ ಮಾಡಿ ಜೈಲು ಸೇರಿದ್ರು. ಈಗ ಬಿಡುಗಡೆ ಆಗಿದ್ದಾರೆ. ನಿಮಗೆ ಎಲ್ಲ ಗೊತ್ತಲ್ಲ ಇನ್ಸಿಡೆಂಟ್ ಮಾತಾಡೋಣ ಸರ್. ಎಲ್ಲರೂ ಸೇರಿಕೊಂಡು ಒಂದ್ಸಲಿ ಸಿಕ್ಕಿ ಕ್ಲೀನಾಗಿ ಏನೇನಿದೆ ಎಲ್ಲ ಮಾತಾಡೋಣ. ಥ್ಯಾಂಕ್ ಯು. ಬಟ್ ಎಲ್ಲರೂ ತುಂಬ ಖುಷಿ ಆಯಿತು, ತುಂಬ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮಾತಾಡೋಣ, ಎಲ್ಲ ಸಿಕ್ಬಿಟ್ಟು ಮಾತಾಡೋಣ. ಏನು ಹೇಳೋಣ ಸರ್? ನಿಮ್ಗೆ ನೋಡಿ, ಇರಲಾರ್ದೆ ಇರುವೆ ಬಿಟ್ಕೊಂಡು ಜೈಲು ಪಾಲಾಗಿ ವಾಪಸ್ ಬಂದಿದ್ದಾರೆ. ಇನ್ಮೇಲಾದರೂ ಬುದ್ಧಿ ಕಲಿತಾರ ಅನ್ನೋದನ್ನು ಕಾದು ನೋಡಬೇಕಿದೆ. ಇಬ್ಬರು ಕೂಡ ಎಜುಕೇಟೆಡ್ ಆಗಿದ್ದರೂ ಕೂಡ, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದೂ ಕೂಡ ಯಾವುದು ತಪ್ಪು ಯಾವುದು ಸರಿ ಅಂಥೇಳಿ ಗೊತ್ತಿಲ್ಲದೇ ಮಚ್ಚಿಟ್ಕೊಂಡು ರೀಲ್ಸ್ ಮಾಡಿ ಪರಪ್ಪನ ಅಗ್ರಹಾರದ ಜೈಲನ್ನು ನೋಡ್ಕೊಂಡು ಈಗ ವಾಪಸ್ ಆಗಿದ್ದಾರೆ. ಈಗಲೂ ಕೂಡ ಅದೇ ರೀತಿ ಮುಂದುವರಿತಾರ ಅಥವಾ ಒಂದು ಸ್ವಲ್ಪ ಬುದ್ಧಿಗಿದ್ದಿ ಏನಾದರೂ ಕಲಿತಾರ ಅನ್ನೋದನ್ನು ಕಾದು ನೋಡಬೇಕು.